ಶ್ರೀನಿಧಿಗೇನು ಆಗ್ದಿರೋ ಥರ ನೋಡ್ಕೊಳಪ್ಪ. ಅವಳಿಗೇನಾದ್ರೂ ಆದ್ರೆ ಲೈಫ್ ಲಾಂಗ್ ಅದಕ್ಕೆ ನಾನೇ ಕಾರಣ ಅಂತ ಕೊರಗ್ತಾ ಬಾಳ್ಬೇಕಾಗತ್ತೆ. ಕಾಪಾಡು ದೇವ್ರೆ. ಅಯ್ಯೋ, ಬ್ಲಡ್ಡು. ಇದನ್ನೇನಾದ್ರೂ ಅಮ್ಮ ನೋಡಿದ್ರೆ ಗಾಬರಿ ಆಗ್ತಾರೆ. ದೇವ್ರೆ, ಯಾಕಪ್ಪ ನನಗೆ ಪರೀಕ್ಷೆ ಮಾಡ್ತಿದ್ಯಾ? ಹೇಳಿದ್ರೆ ದೊಡ್ಡ ಜಗಳ ಆಗುತ್ತೆ. ಅಮ್ಮನ್ ಗೊತ್ತಾಗ್ದಿರೋ ಹಾಗೆ ಮನೆಗೆ ಹೆಂಗ ಹೋಗ್ಲಿ? ನೋಡಿದ್ರೆ ಏನ್ ಹೇಳೋದು? ಬರೀ ಟೆನ್ಷನ್. ಏನ್ ಮಾಡೋದು ಇವಾಗ? ಹಿಂಗೆ ನಾರಾಯಣ. ಯಜಮಾನ್ರೆ. ನಾರಾಯಣ, ಬಟ್ಟೆ ಐರನ್ ಆಯ್ತಾ? ಹಾ, ಆಗಿದೆ ಯಜಮಾನ್ರೆ. ನೀವು ಹೊರಡಿ, ನಾನು ತಗೊಂಡ್ ಬರ್ತೀನಿ. ಬೇಡ ನಾನು ತಗೊಂಡ್ ಹೋಗ್ತೀನಿ. ಅಮ್ಮನ್ ಸ್ಯಾರೀಸು ಮತ್ತೆ ನನ್ನ ಶರ್ಟ್ ಕೊಡು, ನಾನು ತಗೊಂಡ್ ಹೋಗ್ತೀನಿ. ಪರವಾಗಿಲ್ಲಪ್ಪ, ನೀವು ಹೋಗಿ, ನಾನು ತಗೊಂಡ್ ಬರ್ತೀನಿ. ನಾರಾಯಣ, ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತೀನಲ್ಲ, ತಗೋಬಾ. ಸರಿನಪ್ಪ. ನೋಡಿ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಸರಿನಾ? ಡಾಕ್ಟರ್ ಸರ್, ನಮ್ಮ ಯಜಮಾನ್ರು ಕ್ಯಾಂಪ್ಗೆ ಹೋಗಿದ್ದಾರೆ. ಹೇಗಾದ್ರೂ ಸರಿ, ನಾನು ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನೀವು ಆಪರೇಷನ್ ಮಾಡಿ. ಏನಮ್ಮ, ಇದು ಬರೀ ಮಾತಲಾಗೋ ಕೆಲಸ ಅಲ್ಲ. 5 ಲಕ್ಷ ಖರ್ಚಾಗುತ್ತೆ. ನಾವು ಕಟ್ತೀವಿ, ನೀವು ಶುರು ಮಾಡಿ ಅಂತಂದ್ರೆ ಹೇಗಾಗುತ್ತಮ್ಮ? ದುಡ್ಡು ಕಟ್ಟಿದ್ರೇನಮ್ಮ ನಾವು ಶುರು ಮಾಡಕ್ಕಾಗೋದು? ಪ್ರಾಣನ ಕಾಪಾಡೋ ಡಾಕ್ಟರ್ ನೀವು. ನೀವೇ ಹಾಗಂದ್ರೆ ಹೇಗೆ? ನಮ್ದು ಕೂಡ ಪ್ರಾಣನೇ ಅಮ್ಮ. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ನಮಗೂ ದುಡ್ಡು ಬೇಕು, ನಿಮಗೂ ದುಡ್ಡು ಬೇಕು. ತರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನೀವು ಕಟ್ಟಿದ್ರೆ ನಾವು ಆಪರೇಷನ್ ಮಾಡಬಹುದು, ಇಬ್ರಿಗೂ ಚೆನ್ನಾಗಿರುತ್ತೆ. ಇಲ್ಲ, ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ. ನನ್ನ ಮಗಳ ಪ್ರಾಣ ತಾನೇ ನನಗೆ ಮುಖ್ಯ. ನಾವು ದುಡ್ಡು ಕಟ್ತಾ ಇರ್ತೀವ ಹೇಳಿ? ಈ ವಾದ ಎಲ್ಲ ಬೇಕಾಗಿಲ್ಲ ಅಮ್ಮ. ದುಡ್ಡು ಕಟ್ಟಿ, ಇಲ್ಲ ಅಂದ್ರೆ ನೀವು ಪೇಷಂಟ್ ಕರ್ಕೊಂಡು ಹೋಗಿ. ಅಯ್ಯೋ, ಹಾಗನ್ಬೇಡಿ ಸೌಮ್ಯ. ನೀನ್ ಶ್ರೀನಿಧಿನ ಹುಷಾರಾಗಿ ನೋಡ್ಕೊ, ನಾನು ದುಡ್ಡಿನ ವ್ಯವಸ್ಥೆ ನೋಡ್ತೀನಿ. ನೀವು ಆಪರೇಷನ್ ಮಾಡಿ ಸರ್, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಎಷ್ಟು ಬೇಗ ಬಂದ್ರೆ ಅಷ್ಟು ಒಳ್ಳೇದಮ್ಮ. ತಡ ಆದ್ರೆ ನಿಮ್ಗೆ ನಷ್ಟ ಆಗುತ್ತಮ್ಮ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಡಾಕ್ಟರ್. ಸರಿ, ಮೊದಲು ನೀವು ಹೋಗಿ ದುಡ್ಡು ತಗೊಂಡ್ ಬನ್ನಿ. ಅಮ್ಮೋರೆ, ನಮಸ್ಕಾರ. ಅಮ್ಮೋರೆ ನಮಸ್ಕಾರ. ಅಮ್ಮ, ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿ ಇವು. ರಾಘವಯ್ಯ, ನಮ್ಮ ಹೊಲದಲ್ಲಿ ಬೆಳೆದಿರೋ ಔಷಧಿ ಹೊಡಿದೇ ಇರೋ ಹಣ್ಣು ತರಕಾರಿಗಳು ಮಾತ್ರ ನಾವು ತಿನ್ನೋದು, ಬೇರೆ ಯಾವುದೂ ತಿನ್ನಲ್ಲ. ದರಿದ್ರದವನು ಇವನು, ಬಾಯಿ ಮಣ್ಣಾಕ. ಗುದ್ದಿದ್ರು ಗುದ್ದಿಲ್ದವ್ರ ಹಾಗೆ, ಏಟಾದ್ರೂ ಏಟಾಗದೆ ಇದ್ದವ್ರ ಹಾಗೆ. ಒಂದು ಚಿಕ್ಕ ಗಾಯ ಮಾಡು ಅಂತ ನಾನು ಹೇಳಿದ್ರೆ ಸಾಯೋ ಹಂಗೆ ಗುದ್ದಿದ ನೀವನು. ಈಗ ನಾನೇನ್ ಮಾಡ್ಲಪ್ಪ? ನಾನು ಕಾಪಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅಮ್ಮ ಅವಳ ಸಾಯೋ ಹಾಗೆ ಗುದ್ದಿದ್ದಕ್ಕೆ ಆ ಆಕ್ಸಿಡೆಂಟ್ ನಾನೇ ಮಾಡಿಸಿದೀನಿ ಅಂತ ತಿಳ್ಕೊತಾರೆ. ಎಲ್ಲಿಂದ ಎಲ್ಲೇ ಹೋದ್ರು ಅದು ಮತ್ತೆ ನನಗೆ ವಕ್ರಿಸ್ಕೊಳ್ಳುತ್ತೆ. ಗೊತ್ತಿದ್ದು ಗೊತ್ತಿಲ್ದವ್ರಂಗಿರ್ಬೇಕು ಅಂತ ಹೇಳ್ತಾರೆ. ಅಮ್ಮಮ್ಮೋ. ಏನ್ ರಾಘವಯ್ಯ, ಯಾವ್ದೋ ಕೆಲ್ಸಕ್ ಬಂದಿರೋ ಹಾಗಿದೆ? ಹೌದಮ್ಮ.
ಅಮ್ಮ ನನ್ನ ಮಗ ಕಾನ್ಸ್ಟೇಬಲ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ನಿಮ್ ಒಳ್ಳೆ ಮನ್ಸಿಂದ ನಮಗ್ ಸಹಾಯ ಮಾಡಿದ್ರೆ. ಖಂಡಿತ. ಸುಮ್ನೆ ಕೆಲಸ ಕೊಡಿಸ್ಬಿಡ್ತಾರಾ? 5 ವರ್ಷ ಜೀತ ಮಾಡ್ಬೇಕು. ತುಂಬಾ ಕಷ್ಟನೂ ಇರುತ್ತೆ. ಕನಿಷ್ಠ 5 ಲಕ್ಷ ಆದ್ರೂ ಲಂಚ ಕೊಡ್ಬೇಕು. ಚಿಕ್ಕಮ್ಮ, ನಿಮ್ ಅಳಿಯಂದ್ರು ಲಂಚಕ್ಕೆ ಆಸೆ ಪಡೋ ವ್ಯಕ್ತಿ ಅಲ್ಲ. ನ್ಯಾಯ ನೀತಿಯ ಇನ್ನೊಂದು ಮುಖ, ಬೆಂಕಿ ಅಂತ ವ್ಯಕ್ತಿ. ಅವಕಾಶನ ಉಪಯೋಗಿಸ್ಕೊಂಡ್ರೆ ಅದು ವ್ಯಾಪಾರ ಆಗತ್ತೆ. ನಿನ್ ಮಗನ್ ವಿವರ ಕೊಡು ರಾಘವಯ್ಯ. ಖಂಡಿತ ನಾನು ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ಧನ್ಯವಾದನಮ್ಮ. ಹೀಗೆ 100 ಕಾಲ ಚೆನ್ನಾಗಿರ್ಬೇಕಮ್ಮ ನೀವು. ಲಕ್ಷ್ಮೀ ದೇವಿ ತರ ಸೊಸೆ ಬರ್ತಾಳೆ. ಮೊಮ್ಮಕ್ಳ ಜೊತೆ 100 ಕಾಲ ಚೆನ್ನಾಗಿರ್ಬೇಕು ನೀವು. ಬರ್ತೀನಮ್ಮ. ಸರಿ, ಈಗ ಹೇಳು, ಏನ್ ವಿಷಯ ನಿಂದು? ಹಿಂದೆ ಹೇಳಿದ ಮಾತೇನಮ್ಮ, ಯಾವುದಕ್ಕೆ ಆದ್ರೂ ಟೈಮ್ ಬರಬೇಕು. ಆ ಟೈಮ್ ಬರೋ ತನಕ ಕಾಯಬೇಕು. ಅವಾಗ ತನ್ನಿಂತಾನೇ ನಡೆಯುತ್ತೆ. ಯಾವ ವಿಷಯದ ಬಗ್ಗೆ ಚಿಕ್ಕಮ್ಮ ನೀನ್ ಮಾತಾಡ್ತಿರೋದು? ಅದೇ ಆ ಮೆಂಟಲ್ ಶ್ರೀನಿಧಿ ಗಂಡು ಹುಡುಗ್ರಂಗೆ ಸ್ಟೈಲಾಗಿ ಗಾಡಿಲಿ ಹೋಗ್ತಿರುವಾಗ ನಮ್ಮೂರವನು ರಾಮಣ್ಣ ಅಂತ ಡಬ್ಬ ನನ್ನ ಮಗ ಒಂದು ಡಬ್ಬ ಕಾರ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಆ ರಾಮಣ್ಣನಿಗೆ ನಮ್ಮ ಶ್ರೀನಿಧಿ ಕೇಸ್ನ ಒಪ್ಪಿಸ್ದೆ. ಚಿಕ್ಕಮ್ಮ, ನಾನೇನ್ ತಪ್ಪು ಹೇಳ್ತಿದ್ದೀನಿ? ಹೀಗ್ ಹೋಗ್ತಾ ಇದೀಯಾ? ಏನ್ ನಮ್ ಶ್ರೀನಿಧಿ ಅಂತಿದ್ಯಲ್ಲ, ಹಾಗನ್ಬೇಡ ಅಂತ ಎಷ್ಟ್ ಸಲ ಹೇಳಿದೀನಿ. ತಪ್ಪಾಯ್ತು ಬಿಡೆ, ಹೇಳಿದ್ದನ್ನ ಕೇಳು. ಈ ಕಡೆಯಿಂದ ಇವಳು ಈ ಗಾಡಿಲಿ ಜುಮ್ ಅಂತ ಬಂದು, ರಾಮಣ್ಣ ಆ ಕಡೆಯಿಂದ ಬಂದು, ಇವಳು ಈ ಕಡೆಯಿಂದ ಅವನು ಆ ಕಡೆಯಿಂದ ಒಂದು ಚಿಕ್ಕದಾಗಿ ಗಾಯ ಆಗೋ ಹಾಗೆ ಗುದ್ದು ಅಂತ ಹೇಳಿದೆ. ಆದ್ರೆ ಆ ಡಬ್ಬ ಕಾರಿಗೆ ಬ್ರೇಕ್ ಇಲ್ದಿದ್ದಕ್ಕೋಸ್ಕರ ಢಮಾರ್ ಅಂತ ಗುದ್ಬಿಟ್ನಂತೆ. ಅಷ್ಟಕ್ಕೆ ಅವಳು ಗಾಳಿಲಿ ಹಾರಿ ರೋಡ್ ಪಕ್ಕದಲ್ಲಿ ಬಿದ್ಬಿಟ್ಲಂತೆ. ಆಂಬುಲೆನ್ಸ್ ಅಲ್ಲಿ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಂತೆ. ಅವಳು ಏನಾದ್ರೂ ಸತ್ತೋಗ್ತಾಳ ಅಂತ ನನಗೆ ಅನುಮಾನ ಇದೆ ಕಣೆ. ಏನೋ ಸಣ್ಣದಾಗ ಆಗ್ಲಿ ಅಂತ ಅನ್ಕೊಂಡೆ, ಆದ್ರೆ ಇದು ದೊಡ್ಡದಾಗ ಆಗೋಗ್ಬಿಡ್ತು ಕಣೆ. ಏನು, ಅಷ್ಟೊಂದು ಲೇಟ್ ಆಗೋಗಿದ್ಯಾ? ಆಗಿದೆಯೋ ಬಿಟ್ಟಿದೆಯೋ, ಅದು ಅನಾಹುತನೇ ಆಗಿದೆ. ಏನ್ ಚಿಕ್ಕಮ್ಮ ಅಷ್ಟು ಈಸಿಯಾಗಿ ಮಾತಾಡ್ತಿದ್ಯಾ? ಅದೇನೆ ದುರ್ಗಾ, ಈಗಷ್ಟೇ ಶ್ರೀನಿಧಿ ಅಂದ್ರೆ ನನ್ನ ಮೇಲೆ ಎಗರು ಬೀಳುತ್ತಿದ್ದೆ. ಈಗೇನೆ ಕುಣಿದು ಸಂತೋಷವಾಗಿರೋದು ಬಿಟ್ಟು ಈಗ ನೋವು ಪಡ್ತಾ ಇದೀಯಾ? ಏ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನಗ್ ನೋವಾಗ್ತಿರೋದು ಅವಳಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕಲ್ಲ. ಅಲ್ಲಿ ಅವಳಪ್ಪ, ಇಲ್ಲಿ ನನ್ ಗಂಡ, ಇಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಅಲ್ವಾ ಇರೋದು. ನಾಳೆ ಆ ಆಕ್ಸಿಡೆಂಟ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ, ಆಗ ನಾನು ನೀನು ಸಿಕ್ಕಾಕೊಂಡ್ಬಿಟ್ರೆ ಅವ್ರು ನನ್ನ ಕ್ಷಮಿಸಲ್ಲ, ನಿನ್ನನ್ನ ಬದುಕಕ್ ಬಿಡಲ್ಲ. ಆ ಡಬ್ಬ ಕಾರ್ ಕೆಳಗಡೆ ನಮ್ಮನ್ನ ಹಾಕಿ ಸಾಯಿಸ್ಬಿಡ್ತಾರೆ ಅಷ್ಟೇ. ಮೊದ್ಲೇ ಅವಳಂದ್ರೆ ಅವ್ರಿಗೆ ಪ್ರಾಣ, ಎಲ್ಲಿಲ್ಲದ ಪ್ರೀತಿ. ಅಲ್ಲ, ನಾನು ಅವಳನ್ನ ಹೆದರ್ಸು ಅಂತ ಹೇಳಿದ್ದು, ಅಂತ ಅಪಾಯ ಮಾಡಕ್ ಹೇಳದ್ನ? ಚಿಕ್ಕಮ್ಮ, ಅಷ್ಟು ಕೆಟ್ಟ ಯೋಚನೆನ ನಾನು ಮಾಡಕ್ ಸಾಧ್ಯನೇ ಇಲ್ಲ. ನೋಡು ದುರ್ಗಾ, ನೀನು ಹೆದರ್ಕೊಂಡ್ರೇನೆ ಈ ವಿಷಯ ಹೊರಗೆ ಹೋಗುತ್ತೆ. ನೀನು ಚಿಂತೆ ಮಾಡ್ಲಾರ್ದೆ ಗಂಭೀರವಾಗಿರು. ಅಳಿಯಂದ್ರು ಪ್ರಸಾದ್ ಊರಲ್ಲಿ ಇಲ್ವಲ್ಲ, ಮಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಪ್ರಿಯಾನಿಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತೆ. ಅವಳು ಎಲ್ಲೂ ಹಣ ಸಿಗದೆ ಇರೋ ಹಾಗೆ ನಿನ್ನ ಫೋನಿಂದನೇ ನಾನು ಫೋನ್ ಮಾಡಿ ಎಲ್ರಿಗೂ ಹೇಳ್ತೀನಿ. ಅವಳಿಗೆ ಬೇರೆ ದಾರಿ ಇಲ್ದೆ ಮಗಳ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಆಮೇಲೆ ನಿನ್ನ ಕಾಲ್ ಬುಡಕ್ಕೆ ಬರ್ತಾಳವಳು. ಚಿಕ್ಕಮ್ಮ, ಈ ಟೈಮಲ್ಲಿ ಇದೆಲ್ಲ ಆಗೋ ಅಂತ ಕೆಲ್ಸನಾ?
ನಿಜವಾಗ್ಲೂ ಇದು ನಡೆಯತ್ತಾ? ಖಂಡಿತವಾಗಿಯೂ ನಡೆಯುತ್ತೆ. ಅವಳಿಗೆ ಅವಳ ಮಗಳ ಪ್ರಾಣನೇ ಮುಖ್ಯ. ಅವಳು ಯಾರಿಗೋಸ್ಕರ ಒಪ್ಕೋತಾಳೆ? ಅವಳು ಒಪ್ಕೊಳ್ಳೇಬೇಕು. ಅಮ್ಮ ಅಮ್ಮ ಏನು? ಅದು ಆ ಶ್ರೀನಿಧಿಗೆ ನೀವೀ ಕಡೆ ಬನ್ನಿ. ಏನಾಯ್ತು? ಶ್ರೀನಿಧಿಗೆ? ಆ ಶ್ರೀನಿಧಿಗೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಮ್ಮ. ಪೂರ್ತಿ ಬ್ಲಡ್ ಎಲ್ಲ ಹೋಗಿದೆ ಅಮ್ಮ. ನಾನು ಬರ್ತಿದ್ರೆ ಶ್ರೀನಿಧಿನ ನಾನೇ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಅಂತ ಹೇಳಿದ್ರೆ ಅಮ್ಮ ಸುಮ್ಮನೆ ಇರಲ್ಲ ಆಮೇಲೆ. ಸೀರಿಯಸ್ಸಾ? ಏನಮ್ಮ ಬಂದ್ರ ಅವರು? ಆಂಟಿ ದುಡ್ಗೋಸ್ಕರನೇ ಅಲ್ವಾ ಸರ್ ಹೋಗಿದ್ದು? ನೀವು ಆಪರೇಷನ್ ಸ್ಟಾರ್ಟ್ ಮಾಡ್ಬೋದಲ್ವಾ ಸರ್? ಲೇಟ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರಿ. ಆಂಟಿ ದುಡ್ಡನ್ನ ಖಂಡಿತ ತಗೊಂಡ್ ಬರ್ತಾರೆ. ನೀವು ಆಪರೇಷನ್ ನ ಶುರು ಮಾಡಿ. ದುಡ್ಡು ಕಟ್ಟದೇನೆ ರೆಸಿಪ್ಟ್ ತೋರಿಸ್ತೆ ಹೋದ್ರೆ ನಾವು ಆಪರೇಷನ್ ಮಾಡಂಗಿಲ್ಲಮ್ಮ. ನಮ್ ರೂಲ್ಸ್ ಒಪ್ಕೊಳ್ಳಲ್ಲ. ಏನ್ ರೂಲ್ಸೋ ಏನೋ, ಪ್ರಾಣದ ಜೊತೆ ಆಟ ಆಡ್ತಿದ್ದಾರೆ. ಒಂದ್ 5 ನಿಮಿಷ ಇರಪ್ಪ. ಆಯ್ತಮ್ಮ. ತಲೆಗೆ ಬಲವಾದ ಪೆಟ್ಟಾಗಿದೆ, ಒಳಗೆ ಬ್ಲಡ್ ಕ್ಲಾಟ್ ಆಗಿದೆ. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು. ಅಮ್ಮ ಅಮ್ಮ, ಶ್ರೀನಿಧಿ ಏನಮ್ಮ? ಪೇನ್ ಬಂದ್ರೆ ಟ್ಯಾಬ್ಲೆಟ್ ತಗೋಬೇಕಲ್ಲ. ಅಲ್ಲಿ ನೋಡು, ವಾಟರ್ ಟ್ಯಾಬ್ಲೆಟ್ ಎಲ್ಲ ಅಲ್ಲೇ ಇದೆ, ಬೇಗ ತಗೋ. ಶ್ರೀನಿಧಿ, ಅಮ್ಮ ಶ್ರೀನಿಧಿ. ಅಮ್ಮ, ಹೇಳಿದ್ನಲ್ಲ, ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಂಡ್ರೆ ರಿಲೀಫ್ ಆಗಿರುತ್ತೆ. ಶ್ರೀನಿಧಿ, ಅಮ್ಮ ಶ್ರೀನಿಧಿ, ಬರ್ತಿದ್ದೀನಮ್ಮ. ನಿನಗಿಂತ ನನಗಿದ್ಯಾವುದೂ ಮುಖ್ಯ ಅಲ್ಲ. ಆಸ್ತಿ ಒಡವೆ ಎಲ್ಲ ಎಲ್ಲ ಮಾರಿ ಆದ್ರೂ ನಿನ್ನನ್ನು ಬದುಕಿಸ್ಕೋತೀನಿ ನಾನು. ಏನಪ್ಪ, ಶ್ರೀ ಫೈನಾನ್ಸ್ ಆಫೀಸ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗು. ಓಕೆ ಅಮ್ಮ. ಬೇಗ. ಎಷ್ಟೇ ಆದ್ರೂ ಪೊಲೀಸ್ ಪವರೇ ದುರ್ಗಾ.
ನಾವು ಕೇಳ್ತಿದ್ದಂಗೆ ಎಲ್ರದು ಬೆಂಗಳೂರಲ್ಲಿರೋ ಎಲ್ಲಾ ಫೈನಾನ್ಸ್ ಕಂಪನಿಯ ಫೋನ್ ನಂಬರು ಎಲ್ಲ ನನ್ನ ಕೈಗೆ ಬಂದಿದೆ. ಅದೆಲ್ಲ ಸರಿ ಚಿಕ್ಕಮ್ಮ, ಮೊದ್ಲು ಮಾಡ್ಬೇಕಾದ ಕೆಲಸ ಮಾಡು. ಆ ಹಲೋ, ಶ್ರೀ ಫೈನಾನ್ಸಾ? ನೋಡಿ, ನಿಮ್ಮ ಹತ್ರ ಕೃಷ್ಣಪ್ರಿಯಾ ಅನ್ನೋಳೊಬ್ಳು ಫೈನಾನ್ಸ್ಗೋಸ್ಕರ ಬರ್ತಾಳೆ. ಆಯ್ತಮ್ಮ, ಸರಿ ಅಮ್ಮ. ಹಾ, ನಮಸ್ತೆ ಸರ್. ಜಮೀನ್ ಪತ್ರ ಮತ್ತೆ ಒಡವೆ ದಯವಿಟ್ಟು ಹೇಗಾದ್ರೂ 5 ಲಕ್ಷ ಕೊಡ್ಸಿ. 5 ಲಕ್ಷನ? ಆಸ್ತಿ ಬೆಲೆನೇ 1/2 ಕೋಟಿ ಇರುತ್ತೆ. ಕೊಡಕ್ಕಾಗಲ್ಲಮ್ಮ. ಹಾಗನ್ಬೇಡಿ, ನನ್ ಮಗಳು ಹಾಸ್ಪಿಟ್ಲಲ್ಲಿ ಸಾವು ಬದುಕಲ್ಲಿದ್ದಾಳೆ. ಹೇಗಾದ್ರೂ ಕೊಡ್ಸಿ ದಯವಿಟ್ಟು, ನಿಮ್ಮ ಪುಣ್ಯ ಬರುತ್ತೆ. ಅರ್ಜೆಂಟ್ ಆಗಿ ಆಪರೇಷನ್ ಮಾಡಿಸ್ಬೇಕು. ನಾವಷ್ಟು ಫೈನಾನ್ಸ್ ಮಾಡಲ್ಲಮ್ಮ, ನೀವು ಬೇರೆ ಕಡೆ ನೋಡ್ಕೊಳ್ಳಿ. ನಮ್ಮನ್ನು ಕ್ಷಮಿಸಿ. ಆಯ್ತು ಮೇಡಮ್. ಹಾ, ಸರಿ ಮೇಡಮ್. ನಮಸ್ತೆ ಸರ್. ಹೇಳಿ. ನಾನು ಕಾನ್ಸ್ಟೇಬಲ್ ಪ್ರಸಾದ್ ಅವ್ರ ಹೆಂಡತಿ. ಇದನ್ ತಗೊಂಡು 5 ಲಕ್ಷ ಕೊಡಿ, ನಿಮಗ್ ಪುಣ್ಯ ಬರುತ್ತೆ. ಇಲ್ಲಮ್ಮ, ಆಗಲ್ಲ. ತಗೊಂಡೋಗಿಮ್ಮ, ದುಡ್ಡು ಕೊಡಕ್ಕಾಗಲ್ಲ. ಅಯ್ಯೋ, ನಮಸ್ತೆ ಸರ್. ನಮಸ್ತೆ. ನನ್ನ ಹತ್ರ ಸ್ವಲ್ಪ ಒಡವೆ ಇದೆ, ಇದನ್ನೆಲ್ಲ ಇಟ್ಕೊಂಡು ನನಗೆ ಹೇಗಾದ್ರೂ 5 ಲಕ್ಷ ಕೊಡ್ಸಿ. ಕೊಡಕ್ಕಾಗಲ್ಲಮ್ಮ. ಭಗವಂತ, ಏನ್ ಈ ಪರೀಕ್ಷೆ? ಸಾವು ಬದುಕಿಗೆ ಹೋರಾಡ್ತಿರೋ ನನ್ನ ಮಗಳನ್ನ ಬದುಕಿಸ್ಕೊಳ್ಳೋದಕ್ಕೆ 5 ಲಕ್ಷ ಸಿಗ್ತಾ ಇಲ್ವಲ್ಲ. ಹೇಗೆ ನಾನು ದುಡ್ಡು ಹೊಂದಿಸ್ಲಿ? ಏನಮ್ಮ, ಬಂದ್ರಾ? ಇನ್ನೂ ಬಂದಿಲ್ಲ ಡಾಕ್ಟರ್. ಏನಮ್ಮ, ಈಗ ಬಂದ್ರು ಆಗ ಬಂದ್ರು ಅಂತ ಹೇಳ್ತಾನೆ ಇದ್ಯಾ? ಅವ್ರು ಬರೋದಿಲ್ಲ. ದುಡ್ಡು ಕಟ್ಟಕ್ಕಾಗದೆ ಇದ್ರೆ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಇನ್ನೇನ್ ಬಂದ್ಬಿಡ್ತಾರೆ ಸರ್. ದೇವ್ರೆ, ಶ್ರೀನಿಧಿಗೆ ಏನು ಆಗ್ತಿರೋ ತರ ನೋಡ್ಕೊಳಪ್ಪ. ಕವರಲ್ಲಿರೋ ಬಟ್ಟೆ ಏನಾದರೂ ಅಮ್ಮ ನೋಡಿದ್ರೆ ನನ್ನ ಕತೆ ಮುಗ್ದೋಗುತ್ತಷ್ಟೆ. ದೇವ್ರೇ, ನನ್ನ ಕತೆ ಮುಗೀತಿವಾಗ. ಒಂದ್ಸಲ ದೇವಸ್ಥಾನಕ್ಕೆ ನಾನು ಹೋಗಿ ಬಂದ್ರೆ ನನಗೆ ಸಮಾಧಾನ ಆಗತ್ತೆ ಚಿಕ್ಕಮ್ಮ. ಭಯನೂ ಸ್ವಲ್ಪ ಕಡಿಮೆ ಆಗತ್ತೆ. ನೀನು ಸಮಾಧಾನ ಆಗುತ್ತೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಾ. ಸೀರೆ ಇದು. ಅಮ್ಮ, ಆ ಇದ್ರಲ್ಲಿ ನನ್ನ ಬಟ್ಟೆ ಇದೆ ಅಮ್ಮ. ಸೀರೆ ಇದೆ ಕಣೋ. ನಿನ್ ಸೀರೆನೂ ಇದೆ, ನನ್ನ ಶರ್ಟ್ಸು ಇದೆ.